ಗಣವೇಷ ಹಾಕಿದವರು ಅವ್ರ ವೇಷ ಏನಾದರೂ ಹಾಕೊಂಡು ಹೋಗಲಿ, ಅದು ರಾಷ್ಟ್ರದಲ್ಲಿ ಎಲ್ರಿಗೂ ಸಹ ಏನು ಬೇಕಾದರೂ ವೇಷ ಹಾಕೋಬೋದು, ಅದಕ್ಕೆ ಸ್ವಾತಂತ್ರ್ಯ ಇದೆ. ಆದರೆ ವೇಷ ಹಾಕ್ಕೊಂಡು ಯಾರನ್ನಾದರೂ ಭಯ ಬೀಳಿಸೋದು, ಮೂಢನಂಬಿಕೆ ಆಗೋದು ಅಥವಾ ಯಾರಿಗಾದರೂ ಥ್ರೆಟ್ ಮಾಡೋದು ಇವೆಲ್ಲ ನಡೆಯೋದಿಲ್ಲ. ಆದ್ದರಿಂದ ಭಾಳ ಸ್ಪಷ್ಟವಾಗಿದೆ. ಆ ಗಣವೇಷ ಹಾಕ್ಕೊಂಡು ಎಷ್ಟೆಷ್ಟು ಜನ ಈಗ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಇವರು ದೇಶದ್ರೋಹಿಗಳು ಇವೆಲ್ಲ ಮಾತಾಡ್ತಾರಲ್ಲ, ಈ ಪಾಕಿಸ್ತಾನಕ್ಕೆ ಗೂಢಚರ್ಯ ಮೂಲ ಅಂದರೆ ಕೆಲವು ರಹಸ್ಯ ದಾಖಲೆಗಳನ್ನು ಸಪ್ಲೈ ಮಾಡೋದ್ರಲ್ಲಿ ಯಾರು ಭಾಳಷ್ಟು ಜನ ಅರೆಸ್ಟ್ ಆಗಿರೋದು? ಕೆಲವು ಭಾರತೀಯ ಜನತಾ ಪಾರ್ಟಿ ಸದಸ್ಯರು ಇದ್ದಾರೆ. ಸೊ ಅದರಿಂದ ನಮಗೆಲ್ಲ ಹೇಳ್ಕೊಡೋದು ಬೇಕಾಗಿಲ್ಲ ಅವರು ದೇಶ ಏನು, ದೇಶಭಕ್ತಿ ಏನು ಅಂತ ಹೇಳಿ. ಯಾರೋ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಕ್ಕೆ ಅವ್ರಿಗೆ ಥ್ರೆಟ್ ಗಿಟ್ ಮಾಡ್ತಾರಲ್ಲ, ಅದೇನು ಹೊಸದಲ್ಲ. ನನಗೂ ಸಹ ಥ್ರೆಟ್ ಗಿಟ್ ಬರುತ್ತೆ, ನಾವು ಅದಕ್ಕೆ ಭಯನೂ ಬೀಳೋದಿಲ್ಲ. ಅದೆಲ್ಲ ರಣಹೇಡಿಗಳ ಕೆಲಸ. ಫೋನಲ್ಲಿ ಥ್ರೆಟ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು. ಧೈರ್ಯವಾಗಿ ಬಂದು ಮಾಡಬೇಕು, ಅದಕ್ಕೆ ನಾವು ಇದ್ದೀವಿ, ತಯಾರಿದ್ದೀವಿ. ಪಕ್ಕಾ ರಣಹೇಡಿಗಳು. ಅಷ್ಟೊಂದು ಶಕ್ತಿ ಇದ್ದರೆ ಬರಲಿ, ನಾನು ಕರ್ಕೊಂಡು ಹೋಗ್ತೀನಿ. ಕಾಶ್ಮೀರ್ ಬಾರ್ಡ್ರಿಗೂ ಕರ್ಕೊಂಡು ಹೋಗ್ತೀನಿ, ಚೈನಾ ಬಾರ್ಡ್ರಿಗೂ ಕರ್ಕೊಂಡು ಹೋಗ್ತೀನಿ, ನಾನೇ ಕರ್ಕೊಂಡು ಹೋಗ್ತೀನಿ ಅವ್ರಿಗೆ. ಮೊದಲು ಇದ್ದಂಥ ಉದ್ದೇಶ ಸರ್ಕಾರಿ ಜಾಗಗಳಲ್ಲೂ ಕೂಡ ಇವರಿಗೆ ಅನುಮತಿ ಕೇಳಿದ್ರು ಕೊಡಬಾರ್ದು, ನಿಷೇಧಿಸಬೇಕು ಅನ್ನುವಂಥ ಮೂಲ ಉದ್ದೇಶ ಇದ್ದಿದ್ದು. ಆದ್ರೆ ಈಗ ಉದ್ದೇಶವೇ ಬದಲಾಗಿದೆ. ಅನುಮತಿ ತಗೊಂಡು ಮಾಡಿ ಅಂದ್ರೆ ಅನುಮತಿ ತಗೊಳ್ತಾರೆ, ಮಾಡ್ತಾರೆ. ನೀವು ದೇಶ ಬೇಕು ಅನ್ನೋಂಥದ್ದಿತ್ತು, ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡಬೇಕು ಅನ್ನೋಂಥ ಉದ್ದೇಶ ಇತ್ತು. ಉದ್ದೇಶನೇ ತಗೊಂಡು ಮಾಡ್ತಾರೆ. ಅನುಮತಿ ತಗೊಳ್ಬೇಕಾದ್ರೆ ನೀವು ಯಾವ ಸಂಘಟನೆಯಿಂದ ನೀವು ತೆಗೆದುಕೊಳ್ತಾರೆ, ಸಂಘಟನೆ ಯಾವುದಾದ್ರೂ ಸಂಘಟನೆಗೆ ಅನುಮತಿ ಕೊಡಬೇಕಾದ್ರೆ ಇಟ್ ಶುಡ್ ಬಿ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಸರ್ಕಾರ ಯಾರಿಗೂ ಕೊಡೋದಿಲ್ಲ. ರಿಜಿಸ್ಟರ್ಡ್ ಆರ್ಗನೈಸೇಷನ್ಗೆ ಫ್ರೀಡಮ್. ಈಗ ನಮಗೆಲ್ಲ ಏನೇ ಪ್ರೊಟೆಸ್ಟ್ ಮಾಡಿದ್ರೇನು ಸಂವಿಧಾನಿಕ ಚೌಕಟ್ಟಿನಲ್ಲಿ ಏನಾದರೂ ಪ್ರತಿಭಟನೆ ಮಾಡಬೇಕಂದ್ರೆ ಫ್ರೀಡಮ್ ಪಾರ್ಕಲ್ಲಿ ಮಾಡಬೇಕು ಅಂತೀರಾ. ಇವರು ರಸ್ತೆನಲ್ಲಿ ನೀವು ಅದೇನು ಪಥಸಂಚಲನ ಮಾಡ್ಬೋದು, ಎಲ್ಲಂದರೆ ಅಲ್ಲಿ ಪ್ಯಾಂಟು ಚಡ್ಡಿ ಹಾಕೊಂಡು ಓಡಾಡ್ಬೋದು, ದೊಣ್ಣೆ ಹಿಡ್ಕೊಂಡು ದೊಣ್ಣೆ ಹಿಡ್ಕೊಂಡು ಯಾಕೆ ಓಡಾಡ್ತೀರಾ ನೀವು? ಅದು ಮಾರಕ ಅಸ್ತ್ರ ದೊಣ್ಣೆ. ಅದು ದನಗಳನ್ನ ಎಮ್ಮೆಗಳನ್ನ ಓಡ್ಸೋಕ್ಕಿರೋದು, ಮನುಷ್ಯರಿಗಲ್ಲ. ಇಲ್ಲ, ಇವ್ರನ್ನೆಲ್ಲ ಅಲ್ಲಿ ಹಾಕಿ ದನ ಕಾಯಕ್ಕೆ ಎಮ್ಮೆ ಕಾಯಕ್ಕೆ ದೊಣ್ಣೆ ಹಿಡ್ಕೊಂಡು ಅವ್ರು ಭಯ ಬೀಳ್ಸಕ್ಕೆ ಬೇರೆಯವ್ರನ್ನ. RSS ಅವರು ದೊಣ್ಣೆ ಹಿಡ್ಕೊಂಡು ತಿರುಗೋದು ಬೇರೆಯವ್ರಿಗೆ ಭಯ ಬೀಳ್ಸಕ್ಕೆ. ಶಿಸ್ತು ಅಂತಕ್ಕಂಥದ್ದು ಅದು ಸರ್ಕಸ್ಸಲ್ಲಿ ಇರ್ತಕ್ಕಂಥ ಶಿಸ್ತು. ಅಲ್ಲಿ ಕಾಡು ಪ್ರಾಣಿಗಳು ಕೂಡ ರಿಂಗ್ ಲೀಡರು ಟ್ರೈನಿಂಗ್ ಕೊಟ್ಟಿರ್ತಾರೆ. ಆ ರಿಂಗ್ ಲೀಡರ್ ಏನಾದ್ರು ಚೈನ್ ಬಿಚ್ಚಿಬಿಟ್ರೆ ಅದು ಹೋಗಿ ಮನುಷ್ಯನ ತಿಂದಾಕ್ಬಿಡುತ್ತೆ. ಆ ಥರ ಶಿಸ್ತು ಇವ್ರದ್ದು. ಯಾವ ಭಜನೆ ಮಾಡ್ತಾರಂತೆ ಇವರು? ದೇಶಭಕ್ತಿ ಬಗ್ಗೆ ಭಜನೆ ಮಾಡ್ತಾರ, ಮಾಡಲಿ. ಇವ್ರಿಗೆ ಕಬಡ್ಡಿ ಆಡಿಸ್ತಾರ, ಅಲ್ಲಿ ಗೊಬ್ಬರ ತುಂಬ್ತಾ ಇರ್ತಾರೆ ಮಕ್ಕಳು, ಸಣ್ಣ ಮಕ್ಕಳಲ್ಲಿ. ಕಬಡ್ಡಿ ಆಡೋಂಗಿದ್ರೆ ಅದಕ್ಕೆ ಕಬಡ್ಡಿ ಅಸೋಸಿಯೇಷನ್ ಇದೆ. ನಾನು ಕಬಡ್ಡಿ ಅಸೋಸಿಯೇಷನಲ್ಲೆಲ್ಲ ನಾವೆಲ್ಲ ಸ್ಪಾನ್ಸರ್ ಮಾಡಿದವರು. ಸರ್ಕಾರದಿಂದ ಪರ್ಮಿಷನ್ ತಗೊಂಡೆ ನಾವು ಮಾಡ್ತೀವಿ. ಕಬಡ್ಡಿ ಆಟ ಆಡಿಸ್ಬೇಕಂದ್ರೂ ಕೂಡ ಈಗ ಕ್ರಿಕೆಟ್ ಆಡ್ತಾರಲ್ಲ, ಪರ್ಮಿಷನ್ ತಗೋಬೇಕು, ಪೊಲೀಸ್ ಪರ್ಮಿಷನ್ನು. ಅವ್ರದ್ದೇ ಸ್ಟೇಡಿಯಂ ಇದೆ, ಎಲ್ಲ ಇದೆ, ಅಂದ್ರೂ ಪೊಲೀಸ್ ಪರ್ಮಿಷನ್ ತಗೋಬೇಕು. ಈ ದೇಶದ ಸಂವಿಧಾನ ಇದೆ, ಸಂವಿಧಾನದ ಚೌಕಟ್ಟಿನಲ್ಲಿ ಯಾರು ಬರೋದಿಲ್ಲ ಅವ್ರ ದೇಶದ್ರೋಹಿಗಳು. 100 ವರ್ಷ ಆದಾಗ ಜ್ಞಾನೋದಯ ಆಯ್ತಲ್ಲ ಕಾಂಗ್ರೆಸ್ ಅವರು ಒಡೆತನದ ಶಾಲೆಗಳಲ್ಲಿ ಅವರ ಜಾಗಗಳಲ್ಲೇ ಮಾಡ್ತಾ ಇದ್ರಲ್ಲ, ಯಾರು ಪ್ರಶ್ನೆನೇ ಮಾಡ್ತಾ ಇರಲಿಲ್ಲ. ಸರ್ದಾರ್ ಪಟೇಲ್ ಅವರು ಏನು ಹೇಳ್ತಾರೆ ನೋಡಿ. When the role of the civil services was being discussed in the Constituent Assembly in 1948 or 49, Sardar Patel had warned the country that if the political neutrality of our services is not ensured, then we will have a system of administration which will not be able to implement the constitutional scheme of things which the Assembly was then debating. Adalde, political neutrality of our civil services both at the central and the state level is absolutely essential for the successful functioning of our system of parliamentary democracy. ಸರ್ದಾರ್ ಪಟೇಲ್ ಹೇಳಿದ್ದಾರೆ. ಅದ್ರ ಜೊತೆಗೆ ಹೇಳಿದ್ದಾರೆ, ನಾವು ಇದನ್ನು ಯಾಕೆ ಬ್ಯಾನ್ ಮಾಡ್ತೇವೆ, ದೇಶದಲ್ಲಿ ಒಂದು ರೀತಿಯ ದೇಶದ ವಾತಾವರಣನ ಸೃಷ್ಟಿ ಮಾಡಿ ಅದು ಕಡೆಗೆ ಮಹಾತ್ಮ ಗಾಂಧಿಯವರ ಕೊಲೆಯಲ್ಲಿ ಮುಕ್ತಾಯ ಆಯಿತು. ಆದ್ದರಿಂದ ಇದನ್ನು ನಾವು ಬ್ಯಾನ್ ಮಾಡ್ತೀವಿ ಅಂತ ಹೇಳಿ 1.5 ವರ್ಷ ಬ್ಯಾನ್ ಮಾಡಿದರು. ಆಮೇಲೆ ಬ್ಯಾನ್ನ ಓಪನ್ ಮಾಡುವಾಗ ಆವಾಗ ಬ್ಯಾನ್ ಮಾಡುವಾಗ ಅದು ಹೇಳಿದರು, ನಿಮ್ದು ಯಾವುದು ಸಂವಿಧಾನ ಇಲ್ಲ ಅಂದರೆ ಈ ಸಂವಿಧಾನವನ್ನು ಮಾಡಿ ಸಂಘದವರು ಸಂವಿಧಾನದ ಮೂಲಕ ನಾವು ನಡ್ಕೋತೀವಿ, ಇದು ನಾಟ್ ಎ ಪೊಲಿಟಿಕಲ್ ಆರ್ಗನೈಸೇಷನ್ ಅಂತ ಹೇಳಿದವರು. ಪೊಲಿಟಿಕಲ್ ಆರ್ಗನೈಸೇಷನ್ ಅಲ್ಲ ಅಂದವರು BL ಸಂತೋಷ್ ಯಾಕೆ ಮೀಟಿಂಗ್ ಮಾಡ್ತಾರಂತೆ ಭಾರತೀಯ ಜನತಾ ಪಾರ್ಟಿದು.
ಸೊ ಅದರಿಂದ ಸಂಪೂರ್ಣ ದ್ವಂದ್ವ ನೀತಿಗಳು ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಲು ಮಾಡ್ತಕ್ಕಂಥ ಪ್ರಯತ್ನ.